ಮನುಷ್ಯ ಮರಣ ಹೊಂದಿದ ಒಂದು ವರ್ಷ ಯಮಮಾರ್ಗದಲ್ಲಿ ಸಂಚರಿಸಿ ಕೊನೆಗೆ ಯಮಲೋಕಕ್ಕೆ ಬರುತ್ತಾನೆ. ಆ ಯಮಲೋಕದಲ್ಲಿ ಎಲ್ಲೆಲ್ಲಿಯೂ ಶೋಕತಪ್ತರಾದ ಆತ್ಮಗಳ ಚೀರಾಟ ಕಿರುಚಾಟಗಳೇ ಕೇಳಿಸುತ್ತಿರುತ್ತದೆ. ಯಮಧರ್ಮನ ಅರಮನೆಯ ದ್ವಾರಪಾಲಕನಾದ ಧರ್ಮಧ್ವಜ ಎನ್ನುವವನ ಬಳಿಗೆ ಯಮದೂತರು ಈ ಆತ್ಮವನ್ನ ಎಳೆದು ತರುತ್ತಾರೆ. ಆಗ ಧರ್ಮಧ್ವಜನು ಈ ಆತ್ಮವು ಮಾಡಿರುವ ಪಾಪ ಪುಣ್ಯಗಳ ವಿವರಗಳನ್ನು ಚಿತ್ರಗುಪ್ತನಿಗೆ ತಿಳಿಸುತ್ತಾನೆ. ಪ್ರತಿ ಆತ್ಮದ ಪಾಪ ಪುಣ್ಯಗಳು ಯಮಧರ್ಮನಿಗೆ ತಿಳಿದಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ ಆತ್ಮದ ವಿವರಗಳನ್ನು ಯಮಧರ್ಮ ಚಿತ್ರಗುಪ್ತನಿಂದ ಕೇಳಿ ತಿಳಿಯುತ್ತಾರೆ. ಆಗ ಚಿತ್ರಗುಪ್ತನು ಬ್ರಹ್ಮನ ಮಕ್ಕಳಾದ ಶ್ರವಣರು ಹಾಗೂ ಅವರ ಪತ್ನಿಯಾದ ಶ್ರವಣಿಯರಿಂದ ಈ ಆತ್ಮವು ಮಾಡಿರುವ ಪಾಪ ಪುಣ್ಯಗಳನ್ನು ಯಮಧರ್ಮನಿಗೆ ಕೇಳಿಸುತ್ತಾನೆ. ಈ ಶ್ರವಣಿ